ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ ಹಾಗೆ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವನು ಹಾಗೆ ಮಾತಾಡಬಾರ್ದಾಗಿತ್ತು. ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವನು ಸಣ್ಣ ಹುಡುಗ, ನಿಮಗೆ ಅವನು ಹೇಗೆ ಅಂತ ಗೊತ್ತಲ್ವಾ? ಅವನ ವಿಷಯನ ತಲೆಗೆ ಹಾಕೋಬೇಡಿ. ಅವನು ಹಾಗೆ ಹೇಳಿದ್ದಕ್ಕೆ ನನಗೆ ಬೇಜಾರಿಲ್ಲ ಮಾಧವ್ ಅವರೇ. ಅವನು ಹೇಳಿದ್ರಲ್ಲಿ ತಪ್ಪಿಲ್ವಲ್ಲ? ಏನು ಹೇಳ್ತಿದ್ದೀರಾ ತುಳಸಿ ಅವರೇ? ಹೌದು, ಅವ್ರ ಅಮ್ಮನ ಥರ ನಾನಿಲ್ಲ ಅನ್ನೋದು ಸತ್ಯ ಅಲ್ವಾ? ಅವ್ರಿಗೆ ಹೋಲಿಸಿದ್ರೆ ನಂಗೆ ತುಂಬ ದಡ್ಡಿ. ತುಳಸಿಯವರೇ, ಮನುಷ್ಯ ನೆಮ್ಮದಿ ಕಳ್ಕೊಳ್ಳೋದು ಯಾವಾಗಲೂ ಮತ್ತೊಬ್ಬರಿಗೆ ತನ್ನನ್ನು ಹೋಲಿಸ್ಕೊಳ್ಳೋದ್ರಲ್ಲಿ. ಹೋಲಿಕೆ ಅನ್ನೋದು ಯಾವತ್ತೂ ಒಳ್ಳೆಯದಲ್ಲ. ಅಭಿ ಹೇಳ್ದಾಗೆ ಸುಮತಿ ಆಗಿದ್ಲು ನಿಜ. ಅದಕ್ಕೆ ಅವಳು ಬೆಳೆದು ಬಂದ ಪರಿಸರ, ಅವಳು ಪಡೆದ ಎಜುಕೇಷನ್ನು, ಅವಳಿಗೆ ಸಿಕ್ಕ ಜೀವನ ಆಗಿತ್ತು. ಅದಕ್ಕೆ ಅವಳು ಆಗಿದ್ಲು. ನಿಮಗೆ ನೀವು ಬೆಳೆದು ಬಂದ ಪರಿಸರ ಬೇರೆ, ನೀವು ಕಲ್ತಿದ್ದು ಬೇರೆ, ನಿಮಗೆ ಸಿಕ್ಕ ಜೀವನ ಬೇರೆ ಅಲ್ವಾ? ಆದರೆ ನಾನು ಒಬ್ಳು ಅಮ್ಮನೇ ಅಲ್ವಾ? ಒಬ್ಬ ಮಗನಿಗೆ ಹೆಮ್ಮೆ ಆಗೋ ಹಾಗೆ ಅಮ್ಮನಾಗಿರ್ಬೇಕು ಅಂದರೆ ಹೇಗಿರಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಬ್ಬ ಮಗನಿಗೆ ಅಮ್ಮನಾಗೋದಕ್ಕೆ ಪ್ರೀತಿ ಸಾಕು ತುಳಸಿಯವರೇ. ನೀವು ಅದನ್ನು ಯಥೇಚ್ಛವಾಗಿ ಕೊಡ್ತಾ ಇದ್ದೀರಾ. ಇಂಗ್ಲೀಷ್ ಮಾತಾಡೋದು, ಡಾನ್ಸ್ ಮಾಡೋದು, ಡ್ರೈವಿಂಗ್ ಮಾಡೋದು ಇವೆಲ್ಲ ಯಾರೂ ಕಲಿದಿರೋ ವಿದ್ಯೆ ಅಲ್ಲ. ಕೆಲವರು ಅದನ್ನು ಕಲಿತಾರೆ ಯಾಕೆಂದರೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇರುತ್ತೆ, ಅವಶ್ಯಕತೆಯೂ ಇರುತ್ತೆ. ನಿಮಗೆ ಅದೆರಡೂ ಇಲ್ಲದೆ ಇರ್ಬೋದು. ಅಭಿ ಹಾಗಂದ ಅಂತ ನೀವು ಬೇಜಾರಾಗೋದು, ನಿಮ್ಮೇಲೆ ನೀವು ಕೀಳರಿಮೆ ಇಟ್ಕೊಳ್ಳೋದು ಎಲ್ಲ ತಪ್ಪು. ನನ್ನ ಮಕ್ಕಳಿಗೋಸ್ಕರ ನೀವು ಬದಲಾಗಬೇಕಾಗಿಲ್ಲ. ಆದರೂ ನಾನು ಈ ರೀತಿ ದಡ್ಡಿ ಥರ ಇರೋದ್ರಿಂದ ಅವ್ರೆಲ್ರಿಗೂ ಕಿರಿಕಿರಿ ಆಗ್ತಾ ಇದೆ ಅನ್ಸುತ್ತೆ. ಅವ್ರಿಗೋಸ್ಕರ ಅಲ್ಲದೆ ಇದ್ರು ನಾನು ನನಗೋಸ್ಕರನಾದರೂ ಬದಲಾಗಬೇಕು ಅನ್ನಿಸ್ತಾ ಇದೆ. ನಿಮಗೋಸ್ಕರ ನೀವು ಬದಲಾಗೋದಾದರೆ ಅದಕ್ಕೆ ನನ್ನ ಬೆಂಬಲ ಯಾವತ್ತೂ ಇದ್ದೇ ಇದೆ. ಮನಸ್ಸು ಮಾಡಿದ್ರೆ ಇದನ್ನೆಲ್ಲ ಕಲಿಯೋದು ದೊಡ್ಡ ವಿಷಯನೇ ಅಲ್ಲ. ಈಗ ನೀವು ಅದನ್ನು ಯೋಚಿಸೋದು ಬಿಟ್ಟು ಸುಮ್ಮನೆ ನಿದ್ದೆ ಮಾಡಿ. ಅಭಿಗೆ ಅವ್ರ ಅಮ್ಮನ ಪ್ರೀತಿ ನನ್ನಿಂದ ಸಿಗಬೇಕು ಅಂದರೆ ನಾನು ಬದಲಾಗಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.